ನೀವು ಕಳೆದ 1.5 ದಶಕದಿಂದ ಹೆಚ್ಚು ಕಮ್ಮಿ ಈ ಸ್ಪೈನ್ ಮತ್ತೆ ಬ್ರೈನ್ ಸರ್ಜರಿಯಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರಾ. ಸೊ ನಿಮ್ಮ ಅನುಭವದಲ್ಲಿ ಆ, ಯಾವುದಾದರೂ ಪೆಕ್ಯುಲಿಯರ್ ಕೇಸು ಅಥವಾ ಹೌದು ಇದೊಂದು ನನಗೆ ಆ, ಬದುಕ್ತಾನೆ ಇರಲಿಲ್ಲ ಅವರು ಆ ಥರದ್ದೊಂದು ಚಿಕಿತ್ಸೆ ಈ ಥರ ಮಾಡಿದೀಯಾ? ಅಂದ್ರೆ ನಾನ್ ಏನ್ ಹೇಳೋದು ಚಿಕಿತ್ಸೆಗಿಂತ ಒಬ್ಬ ಶಸ್ತ್ರಚಿಕಿತ್ಸಕನಾಗಿ ಹೇಳೋದೇನು ಅಂತಂದ್ರೆ ನಾನು ನನ್ನ ಕೆಲಸ ಮಾಡಿರ್ತೀನಿ. ಬಟ್ ಮುಖ್ಯವಾಗಿ ಒಂದು ರೋಗಿ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ಅವರ ದೇಹ ಚಿಕಿತ್ಸೆಗೆ ರೆಸ್ಪಾಂಡ್ ಮಾಡಬೇಕು. ದೇಹದ ಒಳಗೆ ಇರ್ತಕ್ಕಂಥ ಪಾಸಿಟಿವಿಟಿ ಹೇಗಿದೆ, ಬದುಕಬೇಕು ಅಂತಕ್ಕಂಥ ಒಂದು ಛಲ ಏನಿದೆ ಒಳಗಡೆ, ಅದು ತುಂಬಾ ಮುಖ್ಯ. ಈಗ ಎಲ್ಲ ಒಂದು ಮಿದಳಲ್ಲಿ ಒಂದು ಗೆಡ್ಡೆ ಇದೆ, ಇದಕ್ಕೆ ಸರ್ಜರಿ ಮಾಡಬೇಕು, ನಮ್ಮ ಪ್ರಯತ್ನ ನಾವು ಮಾಡುವ, ಚೆನ್ನಾಗಾಗತ್ತೆ ಅಂತ ನಾವು ಎಷ್ಟು ಹೇಳಿದ್ರು ಒಂದನ್ನೇ ತಲೆ ಒಳಗೆ ಹಾಕೊಂಡು ಅಯ್ಯೋ ಹಿಂಗಾಗೋಯ್ತಲ್ಲ, ನಂದು ಇದೇ ಜೀವನ, ಇದೇ ಕೊನೆ, ಇನ್ನು ಏನು ಮಿಕ್ಕಿದ್ದಿಲ್ಲ ಅಂತ ತುಂಬಾ ನಕಾರಾತ್ಮಕವಾಗಿಯೇ ಯೋಚನೆ ಮಾಡ್ಕೊಂಡ್ ಬಂದ್ರೆ ಅದರ ಪರಿಣಾಮ ತುಂಬಾ ನಕಾರಾತ್ಮಕವಾಗಿ ಬರುತ್ತೆ. ಇದು ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಿದ್ದಲ್ಲ, ಔಷಧಿಗೆ ಸಂಬಂಧಪಟ್ಟಿದ್ದಲ್ಲ, ಬಟ್ ದೇಹದ ಒಳಗಿರ್ತಕ್ಕಂಥ ನಕಾರಾತ್ಮಕ ಯೋಚನೆಯೇ ಅವರ ಒಂದು ಪರಿಣಾಮಕ್ಕೆ ಇನ್ನೂ ಕರ್ಕೊಂಡು ಹೋಗುತ್ತೆ. ಅದೇನೇ ಎಷ್ಟೇ ದೊಡ್ಡ ಗೆಡ್ಡೆ ಆಗಿರ್ಲಿ ಅಥವಾ ಬೇರೆ ಎಷ್ಟೇ ದೊಡ್ಡ ಆಕ್ಸಿಡೆಂಟ್ ಆಗಿರ್ಲಿ, ಅವರ ಕುಟುಂಬದವರು ಆಗಿರ್ಲಿ ಅಥವಾ ಪೇಷಂಟ್ ಆಗಲಿ ಯಾರೇ ಆಗಲಿ, ಇಲ್ಲ ನಾನು ಇದನ್ನ ಫೈಟ್ ಮಾಡ್ತೀನಿ, ನಾನು ಇದನ್ನ ಗೆದ್ಕೊಂಡು ಬರ್ತೀನಿ, ನನಗೆ ಇನ್ನೂ ಜೀವನ ಮಾಡಿ ಇನ್ನೂ ಸಾಧಿಸುವಂತದ್ದಿದೆ, ಅದು ಎಷ್ಟೇ ಪರಿಣಾಮ ಹೇಗೆ ಆಗಿದ್ದಿರಲಿ, ಬಟ್ ನನ್ನ ಕಡೆಯಿಂದ ನಾನು ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅವ್ರಿಗೆ ಪರಿಣಾಮ ತುಂಬಾ ಚೆನ್ನಾಗಿ ಬಂದಿರೋದು ನೋಡಿದೀವಿ. ಸೊ ನಾವೇನ್ ಹೇಳೋದು ಅಂತಂದ್ರೆ ಯಾವುದೇ ಒಂದು ಸಮಯದಲ್ಲೂ ಕೂಡ ನಾವು ಕೈ ಎತ್ತಬಾರ್ದು, ಕೈ ಬಿಡಬಾರ್ದು. ಕೊನೆ ತನಕ ಇದ್ದು ಕೊನೆ ತನಕ ನೋಡಿ ಅದು ಏನಾಗುತ್ತೆ ಅದರ ಪ್ರಕಾರ ನಾವು ಒಳಗಡೆಯಿಂದ ಎಷ್ಟು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಮಾಡ್ತೀವೋ ದೇಹಕ್ಕೆ ಹೀಲಿಂಗ್ ಕೆಪಾಸಿಟಿ ಅಷ್ಟು ಜಾಸ್ತಿ ಇರುತ್ತೆ, ಅಷ್ಟು ಚೆನ್ನಾಗಿ ಕಾಯಿಲೆಗಳು ಇನ್ನೂ ಚೆನ್ನಾಗಿ ಬರ್ತವೆ. ಸೊ ಶಸ್ತ್ರಚಿಕಿತ್ಸಕನ ಒಂದು ಕೆಲಸಕ್ಕಿಂತ ರೋಗಿಯ ಮನೋಭಾವ ತುಂಬಾ ಮುಖ್ಯ. ಸೊ ಯಾವುದೇ ಬೆನ್ನು ಹುರಿ ಸಮಸ್ಯೆ ಆಗಿರ್ಬೋದು ಅಥವಾ ಮೆದುಳಿಗೆ ಸಂಬಂಧಪಟ್ಟಂತ ಸಮಸ್ಯೆ ಆಗಿರ್ಬೋದು ಅಥವಾ ಫಿಕ್ಸ್ ಆಗಿರ್ಬೋದು, ಯಾವುದೇ ಕಾಯಿಲೆ ಆದರೂ ಕೂಡ ಜೊತೆಗೆ ಒಂದಿಷ್ಟು ಅಂದ್ರೆ ಸ್ಟ್ರೆಸ್ ಕಂಟ್ರೋಲ್ ಮಾಡಲಿಕ್ಕೆ ಒಂದಿಷ್ಟು ಧ್ಯಾನ, ಜೊತೆಗೆ ಒಂದಿಷ್ಟು ದೈಹಿಕ ಕಸರತ್ತು ಪ್ರತಿಯೊಬ್ಬರಿಗೂ ಇಂದಿನ ಅಗತ್ಯ ಅನ್ಸುತ್ತೆ ಅಲ್ವಾ? ಹೌದು, ಜೀವನ ಶೈಲಿಯ ಮಾರ್ಪಾಡು ಪ್ರತಿಯೊಬ್ಬರಿಗೂ ಅವಶ್ಯಕ. ಇದರಲ್ಲಿ ನೀವು ಧ್ಯಾನ ಅಂದಾಗ ನಾನು ಹೇಳೋದೇನು ಅಂತಂದ್ರೆ, ಎಷ್ಟೊಂದು ಜನ ಹೇಳ್ತಾರೆ ನಾನು ಡಾಕ್ಟರ್ ನಾನು ಮೆಡಿಟೇಷನ್ ಕೂರ್ತೀನಿ, ಏನು ಉಪಯೋಗ ಇಲ್ಲ ಅಂತಾರೆ. ಮೆಡಿಟೇಷನ್ ಕೂರ್ತಾರೆ, ಕಣ್ಣು ಮುಚ್ತಾರೆ, ಬೇಡದೇ ಇರೋ ತೊಂದರೆ ಎಲ್ಲ ಕಣ್ಣು ಮುಂದೆ ಬರುತ್ತೆ. ಹಾಲಿಟ್ಟಿದೀನಿ, ಮಗು ಹೋಗಿಲ್ಲ ಸ್ಕೂಲಿಗೆ, ನನಗೆ ನಿನ್ನೆ ಅವ್ರಂದ್ರು ಇದಂದ್ರು, ಅದು ಧ್ಯಾನನೇ ಅಲ್ಲ. ಕಣ್ಣು ಮುಚ್ಚೋ ಧ್ಯಾನ ಆಯ್ತು ಅಂದ್ರೆ ನಿದ್ದೆ ಮಾಡಿದವರೆಲ್ಲ ದೊಡ್ಡ ಯೋಗಿಗಳಾಗ್ಬಿಡ್ತಿದ್ರು. ಆಕ್ಚುಲ್ ಆಗಿ ಧ್ಯಾನದ ಉಪಯೋಗ ಏನು ಅಂತಂದ್ರೆ, ಹೊರಗಡೆ ಎಲ್ಲ ಚಿಂತೆಗಳನ್ನ ಬಿಟ್ಟು ಒಂದು 10 ನಿಮಿಷ ಪ್ರಶಾಂತವಾಗಿ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಕೂರುವಂತದ್ದಕ್ಕೆ ಧ್ಯಾನ ಅಂತ ಕರೆಯೋದು. ಇದು ಇನ್ನೂ ಒಂದು ಆಯಾಮದಲ್ಲಿ ನೋಡ್ಬೇಕು ಅಂತಂದ್ರೆ, ನೀವು ಮಾಡೋ ಕೆಲಸದಲ್ಲಿ ನೀವು ಧ್ಯಾನ ನೋಡ್ಬೋದು. ನೀವು ಮಾಡೋ ಕೆಲಸನ ತುಂಬಾ ಕಾನ್ಸಂಟ್ರೇಷನ್ ಇಟ್ಟು ಮಾಡಿ ನೀವು ಸುತ್ತು ಇರೋದ್ರ ಬಗ್ಗೆ ಯಾವ ಒಂದು ಪರಿಗಣನೆಯನ್ನು ಕೊಡದೆ ಹೋಯ್ತು ಅಂತಂದ್ರೆ ಮಾಡೋ ಕೆಲಸನೇ ಧ್ಯಾನ. ಅದಕ್ಕೆ ಅಲ್ವಾ ಬಸವಣ್ಣವ್ರು ಹೇಳಿದ್ದು ಕಾಯಕವೇ ಕೈಲಾಸ ಅಂತ ಹೇಳಿ. ಸೊ ಧ್ಯಾನ ಮಾಡೋದ್ರಿಂದ ಉಪಯೋಗ ಇತ್ತು ಅನ್ನಂಗಿತ್ತು ಅಂತಂದ್ರೆ ನೀವೊಂದು ಹವ್ಯಾಸ ಬೆಳೆಸ್ಕೊಳ್ಳಿ, ಆ ಹವ್ಯಾಸದಲ್ಲಿ ನೀವೇ ತೊಡಗಿಸ್ಕೊಳ್ಳಿ. ಮೈ ಮರೆತ ಹವ್ಯಾಸವನ್ನು ಮಾಡಿ, ಒಂದು ಕ್ರೀಡೆಯನ್ನಾಡಿ, ಅಥವಾ ಒಂದು ಹಾಡು ಕೇಳಿ ಹಾಡಿ, ಅಥವಾ ಲೇಖನ ಬರೀರಿ. ಎಲ್ಲ ಹವ್ಯಾಸಗಳು ಬಿಟ್ಟು ಹೋಗಿದೆ ಜನಕ್ಕೆ. ಒಂದು ಹಳೆ ನಾವು ಕಾಲೇಜಲ್ಲೆಲ್ಲ ಓದ್ಬೇಕಾದ್ರೆ ಎಲ್ರಿಗೂ ಒಂದು ಹವ್ಯಾಸ ಇತ್ತು, ಒಂದು ಕಾಗದ ಬರೆಯೋದು, ಒಂದು ಪುಸ್ತಕ ಬರೆಯೋದು, ಪುಸ್ತಕ ಓದೋದು, ಎಲ್ಲ ಬಿಟ್ಟಿದೀವಿ. ಅರ್ಧ ಗಂಟೆ ನಮ್ಮ ಆರೋಗ್ಯಕ್ಕೆ ನಾವೇ ಮೀಸಲಿಡಲ್ಲ, ಬೇರೆ ಎಲ್ಲ ಕೆಲಸ ಮಾಡ್ತೀವಿ. ಹಾಫ್ ಎನ್ ಅವರ್ ನಮ್ಮ ಹೆಲ್ತಿಗಾಗಿ ಅರ್ಧ ಗಂಟೆ ಮೀಸಲಿಡಿ. ಅರ್ಧ ಗಂಟೆ ಬಿಸಿಲಲ್ಲಿ ವಾಕ್ ಮಾಡಿ, ಟೈಮಿಗೆ ಸರಿ ಮಿತವಾಗಿ ಊಟ ಮಾಡಿ, ಎಲ್ಲ ಊಟ ಮಾಡಿ. ಯಾವ ಆಹಾರನೂ ಕೆಟ್ಟದ್ದಲ್ಲ, ಹೆಚ್ಚಾದ್ರೆ ಅಮೃತಾನು ವಿಷ. ಬಟ್ ಎಲ್ಲದನ್ನು ಮಿತವಾಗಿ ಆಹಾರದಲ್ಲಿ ಇದು ಮಾಡಿ. ಜೀವನ ಶೈಲಿಯ ಸಣ್ಣ ಮಾರ್ಪಾಡುಗಳಿಂದ ದೊಡ್ಡ ದೊಡ್ಡ ತೊಂದರೆಗಳಿಂದ ನಾವು ಪರಿಹಾರ